ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಅಮರೇಶ್ವರನ ದರ್ಶನ ಪಡೆದ ಸಂಸದ ಖಂಡ್ರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣಗೊಳಿಸಿದ ಸಚಿವ ಈಶ್ವರ್ ಖಂಡ್ರೆ. ಪ್ರತಿ ವರ್ಷ ವಿಧಾನಸೌಧದಲ್ಲಿ ಸಾಹಿತ್ಯ ಪುಸ್ತಕ ಹಬ್ಬ ನಡೆಸಲಾಗುವುದು, ಸಿಎಂ ಸಿದ್ದರಾಮಯ್ಯ. ಸುದ್ದಿಯ ವಿವರಗಳು. ಉದ್ಭವಲಿಂಗವೆಂದೇ ಖ್ಯಾತಿ ಪಡೆದಿರುವ ಅಮರೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಬದ್ಧನಾಗಿದ್ದೇನೆ ಎಂದು ಸಂಸದ ಸಾಗರ್ ಖಂಡ್ರೆ ಹೇಳಿದರು. ಗುರುವಾರ ರಾತ್ರಿ ಅಮರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ ಅವರು ಅಮರೇಶ್ವರ ದೇವರ ದರ್ಶನ ಪಡೆದು ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು. ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಎಂಬುದು ಇಲ್ಲಿಯ ಭಕ್ತರ ಬಯಕೆ ಆಗಿದೆ. ಈ ನಿಟ್ಟಿನಲ್ಲಿ ನಾನು ಶ್ರಮಿಸುವುದಾಗಿ ಭರವಸೆ ನೀಡಿದರು. ಕಳೆದ ವರ್ಷವೂ ಜಾತ್ರೆಗೆ ಆಗಮಿಸಿ ದೇವರ ದರ್ಶನ ಪಡೆದಿದ್ದೆ. ಈಗಲೂ ಬಂದಿದ್ದೇನೆ. ದೇವಸ್ಥಾನಕ್ಕೆ ರಾಜ್ಯ ಸೇರಿದಂತೆ ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶದಿಂದ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಅಮರೇಶ್ವರ ಸಕಲ ಭಕ್ತರ ಮೇಲೆ ಕೃಪಾಶೀರ್ವಾದ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಡಿವೈಎಸ್ಪಿ ಶಿವಾನಂದ ಪವಾಡ್ ಶೆಟ್ಟಿ, ತಹಸೀಲ್ದಾರ್ ಮಲ್ಲಶೆಟ್ಟಿ ಚಿದ್ರಿ, ಹಿರಿಯ ಮುಖಂಡ ಬಸವರಾಜ್ ದೇಶ್ಮುಖ್, ಸಿಪಿಐ ರಘುವೀರ್ ಸಿಂಗ್ ಠಾಕೂರ್, ಲಹರಿ ಡೆವಲಪರ್ಸ್ ವ್ಯವಸ್ಥಾಪಕ ನಿರ್ದೇಶಕ ಸಂತೋಷ್ ಪಾಟೀಲ್, ಡಾಕ್ಟರ್ ಶಂಕರ್ ದೇಶ್ಮುಖ್, ಸುಧಾಕರ್ ಕೊಳ್ಳೂರ್, ಸುನಿಲ್ ದೇಶ್ಮುಖ್, ಡಾಕ್ಟರ್ ಅಮಿತ್ ದೇಶ್ಮುಖ್, ಅಖಿಲೇಶ್ ದೇಶ್ಮುಖ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಹೆಡೆ, ರಾಮಣ್ಣ ವಡಿಯಾರ್, ಶಿವಕುಮಾರ್ ಪಾಟೀಲ್ ಮಸ್ಕಲ್, ರಾಜ್ಕುಮಾರ್ ಎಡವೆ, ಡಿಕೆ ಚಂದು, ಆನಂದ್ ಚೆಲ್ವಾ ಸೇರಿದಂತೆ ಅನೇಕರು ಇದ್ದರು. ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಕನ್ಕಟ್ಟ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಂದು ಸಚಿವ ಈಶ್ವರ್ ಖಂಡ್ರೆ ಅನಾವರಣಗೊಳಿಸಿ ಗೌರವ ನಮನ ಸಲ್ಲಿಸಿದರು. ಸಂವಿಧಾನವು ಭಾರತದ ಪ್ರಜಾಪ್ರಭುತ್ವದ ಶಕ್ತಿಯಾಗಿದ್ದು, ಡಾಕ್ಟರ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲರಿಗೂ ಸಮಾನತೆ, ಬಾಂಧವ್ಯ ಮತ್ತು ನ್ಯಾಯವನ್ನು ಅನುಷ್ಠಾನಗೊಳಿಸಲಾಗಿದೆ. ಅವರ ಆದರ್ಶಗಳು ದೇಶದ ಪ್ರಗತಿಯ ದಾರಿದೀಪವಾಗಿದ್ದು, ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯದ ಸ್ಥಾಪನೆಗೆ ನಾವು ಸದಾ ಶ್ರಮಿಸಬೇಕು ಎಂದು ಸಚಿವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಚಿವ ರಹೀಂ ಖಾನ್, ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಹಾಗೂ ವೀರಣ್ಣ ಪಾಟೀಲ್, ಅಭಿಷೇಕ್ ಪಾಟೀಲ್ ಸೇರಿದಂತೆ ಹಲವರು ಗಣ್ಯರು, ಅಂಬೇಡ್ಕರ್ ಅಭಿಮಾನಿಗಳು, ಗ್ರಾಮಸ್ಥರು ಮತ್ತು ಸ್ಥಳೀಯ ಮುಖಂಡರು ಭಾಗವಹಿಸಿದರು. ಪುಸ್ತಕ ಮತ್ತು ಸಾಹಿತ್ಯ ಓದುವುದರಿಂದ ಮನುಷ್ಯನು ಮಾನವೀಯತೆ ಮೆರೆಯುತ್ತಾನೆ. ಹೀಗಾಗಿ ಪ್ರತಿಯೊಬ್ಬರು ಓದುವ ಹವ್ಯಾಸ ರೂಢಿಸಿಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು. ಇದೇ ಮೊದಲ ಬಾರಿಗೆ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದ ಆವರಣದಲ್ಲಿ ಆಯೋಜಿಸಲಾಗಿರುವ ಪುಸ್ತಕ ಮೇಳಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ವಿಧಾನಸೌಧದಲ್ಲಿ ಓದುಗರು, ಸಾಹಿತ್ಯ ಅಭಿಮಾನಿಗಳಿಗೆ ಸಂತೆ ಏರ್ಪಡಿಸಲಾಗಿದ್ದು, ಸಾಹಿತ್ಯ ಹಸ್ತಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಇದೊಂದು ಉತ್ತಮ ಬೆಳವಣಿಗೆ. ಮುಂದೆ ಪ್ರತಿ ವರ್ಷ ವಿಧಾನಸೌಧದಲ್ಲಿ ಸಾಹಿತ್ಯ ಪುಸ್ತಕೋತ್ಸವ ನಡೆಯಲಿದ್ದು, ಪ್ರತಿಯೊಬ್ಬರು ಪುಸ್ತಕ ಖರೀದಿಸಿ ಮನೆಯಲ್ಲಿ ಗ್ರಂಥಾಲಯ ಹೊಂದಬೇಕು. ಇದರಿಂದ ಮಕ್ಕಳು ಮೊಬೈಲ್, ಡಿಜಿಟಲ್ ವ್ಯಸನದಿಂದ ಮುಕ್ತ ಹೊಂದಬೇಕು ಎಂದು ಸಲಹೆ ನೀಡಿದರು. ಪುಸ್ತಕ ಮೇಳ ಆಯೋಜಿಸಿದ್ದ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮಾತನಾಡಿ, ಶಾಸಕರು ಅವರ ನಿಧಿಯಿಂದ 2 ಲಕ್ಷ ರೂಪಾಯಿವರೆಗಿನ ಪುಸ್ತಕಗಳನ್ನು ಖರೀದಿಸಲು ಅವಕಾಶವಿದೆ. ಈ ಪುಸ್ತಕಗಳನ್ನು ತಮ್ಮ ಕ್ಷೇತ್ರಗಳ ಸಾರ್ವಜನಿಕ ಗ್ರಂಥಾಲಯಗಳು ಮತ್ತು ಶಾಲೆಗಳಿಗೆ ವಿತರಿಸಲಾಗುತ್ತದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಪುಸ್ತಕ ಕೊಳ್ಳುವವರಿಗೆ ರಿಯಾಯಿತಿ ದರದಲ್ಲಿ ಪುಸ್ತಕಗಳು ಸಿಗಲಿವೆ ಎಂದರು. ಮೊದಲನೇ ಬಾರಿಗೆ ಕರ್ನಾಟಕ ವಿಧಾನಸಭೆಯ ಆವರಣದಲ್ಲಿ ಸಭಾಪತಿಗಳು ಮತ್ತು ವಿಧಾನಸಭೆಯ ಅಧ್ಯಕ್ಷರು ಖಾದರ್ ಅವರು ಸೇರಿ ಪುಸ್ತಕ ಮೇಳವನ್ನು ಪ್ರಾರಂಭ ಮಾಡಿದ್ದಾರೆ. ನಾನು ಈ ಮೇಳವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಇದು ಖಾದರ್ ಅವರ ಆಲೋಚನೆ. ನನಗೆ ಕೆಲವು ದಿನಗಳ ಹಿಂದೆ ಈ ಥರ ಒಂದು ಪುಸ್ತಕ ಮೇಳವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಏರ್ಪಾಡು ಮಾಡಿದ್ದೀವಿ, ವಿಧಾನಸೌಧದ ಮುಂಭಾಗದಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ನಾನು ಹೇಳಿದೆ, ಮುಂಭಾಗದಲ್ಲಿ ಚಲನಚಿತ್ರೋತ್ಸವ ನಡೀತಾ ಇದೆ, ಅಲ್ಲಿ ಬೇಡ, ಬೇರೆ ಭಾಗದಲ್ಲಿ ಮಾಡಿ ಅಂತ, ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾಡಿ ಅಂತ ಹೇಳಿದೆ. ಇಲ್ಲ, ನಾವು ಡೇಟ್ ಅನೌನ್ಸ್ ಮಾಡಾಗ್ಬಿಟ್ಟಿದೆ, 27ನೇ ತಾರೀಕಿಗೆ ಮಾಡಬೇಕಾಗಿದೆ, ಅದಕ್ಕೆ ವಿಧಾನ ಪರಿಷತ್ಸಭೆಯ ಆವರಣದಲ್ಲಿ ಎಲ್ಲಾದರೂ ಮಾಡ್ತೀವಿ ಅಂತ. ಸೊ ಹಾಗಾಗಿ ನಾನು ಒಪ್ಪಿಗೆಯನ್ನು ಕೂಡ ಕೊಟ್ಟೆ. ಅವರು ಇವತ್ತು ಭಾಳ ಅಚ್ಚುಕಟ್ಟಾಗಿ
ಸುಮಾರು 151 ಪುಸ್ತಕಗಳ ಈ ಮೇಳದಲ್ಲಿ ಪುಸ್ತಕಗಳ ಸ್ಟಾಲ್ನನ್ನು ಹಾಕಿದ್ದಾರೆ. ಬೇರೆ ಬೇರೆ ಭಾಷೆಯ ಪುಸ್ತಕಗಳು ಕೂಡ ಇದರಲ್ಲಿ ಪ್ರದರ್ಶನ ಆಗ್ತಾ ಇದ್ದಾವೆ. ಪುಸ್ತಕ ಪ್ರಿಯರಿಗೆ ಇದು ಒಂದು ಹಬ್ಬ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಬೇರೆ ಭಾಷೆಯಲ್ಲಿರ್ತಕ್ಕಂಥವು, ಬೇರೆ ಭಾಷೆಯಿಂದ ತರ್ಜುಮೆ ಆಗಿರ್ತಕ್ಕಂಥ, ಕನ್ನಡದಿಂದ ಬೇರೆ ಭಾಷೆಗೆ ತರ್ಜುಮೆ ಆಗಿರ್ತಕ್ಕಂಥವು, ಬೇರೆ ಭಾಷೆಯ ಪುಸ್ತಕಗಳು ಕನ್ನಡಕ್ಕೆ ತರ್ಜುಮೆ ಆಗಿರ್ತಕ್ಕಂಥವು, ಇವೆಲ್ಲವೂ ಕೂಡ ಒಟ್ಟಿಗೆ ಸಿಗ್ತಕ್ಕಂಥದ್ದು ಅಂಥ ವ್ಯವಸ್ಥೆಯನ್ನು ಖಾದರ್ ಅವರು ಮಾಡಿದ್ದಾರೆ. ನಾನು ಖಾದರ್ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೂ ಸಭಾಪತಿಗಳಿಗೂ ಕೂಡ ನಾನು ಇವತ್ತು ತೀರ್ಮಾನ ಮಾಡಿದ್ದೇನೆ, ಇದು ಮೊದಲನೇ ಬಾರಿ ಮಾಡಿರ್ತಕ್ಕಂಥದ್ದು ಈ ಪುಸ್ತಕ ಮೇಳವನ್ನು. ಖಾದರ್ ಅವರಿಗೆ ಹೇಳಿದ್ರು ಪ್ರತಿ ವರ್ಷ ಮಾಡೋಣ ಅಂತ ಹೇಳಿ, ಇದು ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ದೇನೆ. ಅದರಿಂದ ಪ್ರತಿ ವರ್ಷನೂ ಕೂಡ ಇಂತಹ ಪುಸ್ತಕ ಮೇಳ ನಡೆಸ್ತೇವೆ. ಇದಕ್ಕೆ ಖಾದರ್ ಮತ್ತು ಬಸವರಾಜ ಹೊರಟ್ಟಿಯವರು ಎಲ್ಲ ರೀತಿಯ ಅವರು ಬಯಸಿದಂಥ ಎಲ್ಲ ರೀತಿಯ ಸಹಾಯವನ್ನು, ಸಹಕಾರವನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ದುಡ್ಡು ಕೊಡ್ತೀವಿ. ಈ ದುಡ್ಡಿಲ್ಲೇ ನಡೆದಿದೆ. ಈಗ ಸರ್ಕಾರದ ಹಣ ಅಂತಂದ್ರೆ ಜನರು ಕೊಡ್ತಕ್ಕಂಥ ತೆರಿಗೆ, ಅದನ್ನ ಇಂಥ ಕಡೆ ಖರ್ಚು ಮಾಡಬೇಕು ಅಂತ ತೀರ್ಮಾನ ಮಾಡೋರು ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಶಾಸಕರು, ವಿಧಾನಸಭೆಯ ಶಾಸಕರು. ಅವರು ಒಪ್ಪಿಗೆ ಕೊಟ್ಟ ಮೇಲೆ ನಾವು ಖರ್ಚು ಮಾಡ್ಲಿಕ್ಕೆ ಆಗೋದು. ಇಲ್ಲದೆ ಹೋದರೆ ಖರ್ಚು ಮಾಡಲಿಕ್ಕೆ ಬರಲ್ಲ. ಸೊ ಅದರಿಂದ ನಾವು ಅಲ್ಲಿ ಒಪ್ಪಿಗೆ ತಗೊಂಡು ನಿಮಗೆ ನೀವು ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಪುಸ್ತಕ ಮೇಳ ಏನು ಏರ್ಪಾಡು ಮಾಡ್ತೀರಿ, ಆ ಏರ್ಪಾಡಿಗೆ ಅಗತ್ಯವಾದಂಥ ಹಣ ಸಹಾಯವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ನಮ್ಮಲ್ಲಿ ಒಂದು ಗಾದೆ ಇದೆ, ಒಂದು ನಾಣ್ಣುಡಿ, ಏನಪ್ಪ ಅಂತಂದ್ರೆ ದೇಶ ಸುತ್ತು ಕೋಶ ಓದು ಅಂತ ಒಂದು ಗಾದೆ ಇದೆ. ದೇಶ ಸುತ್ತು ಕೋಶ ಓದು. ಪ್ರತಿಯೊಬ್ಬರಿಗೂ ಜ್ಞಾನ ವಿಕಾಸ ಮಾಡ್ಕೋಬೇಕು ಅಂತಕ್ಕಂಥದ್ದು ನಿಮಗೆ ಓದುವಿಕೆಯಿಂದ, ಪುಸ್ತಕಗಳನ್ನು ಓದುವಿಕೆಯಿಂದ ಜ್ಞಾನ ವಿಕಾಸ ಆಗ್ತದೆ. ಜೊತೆಗೆ ನಾವೆಲ್ಲರೂ ಕೂಡ ಮನುಷ್ಯರಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಮನುಷ್ಯರಾಗ್ತಕ್ಕಂಥದ್ದು ಬಹಳ ಮುಖ್ಯ. ಬರೀ ಓದ್ಕೊಂಡು ವಿದ್ಯಾವಂತರಾದರೆ ಪ್ರಯೋಜನ ಆಗಲ್ಲ. ನಾವೆಲ್ಲರೂ ಕೂಡ ಮನುಷ್ಯರಾಗ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು. ನಿಮಗೆ ಮನುಷ್ಯರನ್ನಾಗಿ ರೂಪುಗೊಳ್ಳಲಿಕ್ಕೆ ಅನೇಕ ಪುಸ್ತಕಗಳು ಸಿಗ್ತವೆ. ಅಂದರೆ ಓದಿನ ಹವ್ಯಾಸವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನೀವು ಆ ಹವ್ಯಾಸವನ್ನು ಬೆಳೆಸ್ಕೋಬೇಕು. ಮತ್ತು ಮಕ್ಕಳಿಗೆ ಈ ಓದೋ ಹವ್ಯಾಸವನ್ನು ಬೆಳೆಸ್ತಕ್ಕಂಥದ್ದನ್ನು ಮಾಡಬೇಕು. ಈಗಿನ ಮಕ್ಕಳೆಲ್ಲ ಏನು ಮಾಡಿಬಿಡ್ತವೆ, ಟಿ ವಿನಲ್ಲಿ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಅವನ್ನೇ ಹಿಡ್ಕೊಂಡು ಕೂತ್ಬಿಟ್ಟಿರ್ತವೆ, ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅದಕ್ಕೆ. ಮೊಬೈಲ್ ಫೋನ್ಗಳಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅದ್ರ ಬದಲು ಪುಸ್ತಕಗಳಿಗೆ ಓದ್ತಕ್ಕಂಥ ಅಡಿಕ್ಟ್ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಖಾದರ್ ಅವರು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಅದು ಅಸೆಂಬ್ಲಿ ಇರ್ಬೋದು, ವಿಕಾಸಸೌಧ ಇರ್ಬೋದು, ಸುವರ್ಣಸೌಧ ಇರ್ಬೋದು, ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಇಲ್ಲಿ ಪರ್ಮನೆಂಟ್ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಲಸ ಪ್ರಾರಂಭ ಆಗಿದೆ. ಅದಕ್ಕೂ ಕೂಡ ಸಹಾಯವನ್ನು ರಾಜ್ಯ ಸರ್ಕಾರ ಮಾಡ್ತದೆ. ಇದಕ್ಕೆ ಈಗಾಗಲೇ ದುಡ್ಡನ್ನು ಒದಗಿಸ್ಕೊಟ್ಟಿದ್ದೀವಿ, ಅದನ್ನು ಮಾಡ್ತಾ ಇದ್ದಾರೆ. ಸೊ ಅದು ಬೇಗ ಆಗಲಿ. ಬೆಂಗಳೂರು ನಾಗರಿಕರಿಗೆ, ಕರ್ನಾಟಕದ ಕನ್ನಡಿಗರಿಗೆ, ಇದು ಬೇರೆ ಬೇರೆಯಿಂದ ಬರ್ತಕ್ಕಂಥ ಪ್ರವಾಸಿಗರಿಗೆ, ಅವ್ರಿಗೆಲ್ಲರೂ ಕೂಡ ಉಪಯೋಗ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು 5 ಜನ
5 ಜನ, ಚಂದ್ರಶೇಖರ್ ಕಂಬಾರ ಅವರಿಗೆ, ಮತ್ತು ಗೋವಾದ ದಾಮೋದರ್ ಮೋಜಾ ಅವರಿಗೆ, ಪ್ರಶಾಂತ್ ಮುಹೂರ್ತ ಅವರಿಗೆ, ವಸುಧೇಂದ್ರ ಅವರಿಗೆ, ಬೋಳ್ವಾರು ಮೊಹಮ್ಮದ್ ಕುನ್ನಿ ಅವರಿಗೆ ಸನ್ಮಾನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಆಯುಷ್ ಆರೋಗ್ಯಗಳು ದೊರಕಲಿ ಅಂತೇಳಿ ಆಸೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೇಪಾಳದ ಕಾಠ್ಮಂಡುವಿನಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದ್ದು ರೆಕ್ಟರ್ ಮಾಪಕದಲ್ಲಿ 5.5 ತೀವ್ರತೆ ದಾಖಲಾಗಿದೆ. ನೇಪಾಳದ ಪೂರ್ವ ಮತ್ತು ಮಧ್ಯಭಾಗಗಳಲ್ಲಿರುವ ಜನರಿಗೆ ಭೂಕಂಪದ ಅನುಭವ ಆಗಿದೆ. ಅಲ್ಲದೆ ಭಾರತ, ಚೀನಾ ಮತ್ತು ಟಿಬೆಟನ್ ಕೆಲವು ಭಾಗಗಳಲ್ಲೂ ಭೂಕಂಪದ ಅನುಭವ ಆಗಿದೆ. ನೇಪಾಳದ ಮಧ್ಯಭಾಗದಲ್ಲಿರುವ ಹಿಮಾಲಯ ಪ್ರದೇಶದಲ್ಲಿ ಸಿಂಧುಪಾಲ್ ಚೌಕ್ ಜಿಲ್ಲೆಯ ಭೈರವಕುಂಡದಲ್ಲಿ ಭೂಕಂಪದ ಕೇಂದ್ರ ಬಿಂದು ಹೇಳಲಾಗುತ್ತದೆ. ಭೂಕಂಪದ ಕೇಂದ್ರ ಬಿಂದು ಸಿಂಧುಪಾಲ್ ಚೌಕ್ ಜಿಲ್ಲೆಯ ಭೈರವಕುಂಡದಲ್ಲಿದ್ದು ಭೂಕಂಪ ಬೆಳಗ್ಗೆ 2.51ಕ್ಕೆ ಸ್ಥಳೀಯ ಸಮಯ ಸಂಭವಿಸಿದೆ ಎಂದು ರಾಷ್ಟ್ರೀಯ ಭೂಕಂಪ ಮೇಲ್ವಿಚಾರಣೆ ಮತ್ತು ಸಂಶೋಧನಾ ಕೇಂದ್ರ ಮಾಹಿತಿ ನೀಡಿದೆ. ಭೂಕಂಪದ ಪರಿಣಾಮ ಯಾವುದೇ ಸಾವು ನೋವುಗಳು ಅಥವಾ ಗಂಭೀರ ಹಾನಿಗಳು ಸಂಭವಿಸಿಲ್ಲ ಎಂದು ವರದಿಗಳು ತಿಳಿಸಿವೆ. करीब सोए हुए थे, पलंग हिलने लगा, पंखा हिलने लगा, दहशत हो गया. हम लोग सब फुल फैमिली बाहर निकल गए रोड पे, फिर दोबारा वापस ना आ जाए. हाँ, यही हुआ. नेपाल के बाद यहाँ झटका हुआ. हाँ, डर सता रहा था. हाँ, डर सता रहा था. परिवार के लोग कहाँ थे आप लोग? सब बाहर निकल गए हम लोग. निकल गए. हाँ. कितना देर रहा होगा लगभग? 2 सेकेंड 2.5 सेकेंड. 2.5 सेकेंड. जोर का झटका था या अभी नहीं, हल्का था. हल्का? क्या नाम हुआ? राम बाबू चौधरी. जो है देर रात भूकंप के झटके महसूस किए गए हैं, आप लोगों को भी महसूस हुआ और क्या? हम लोग को भी महसूस हुआ. 2:38 में महसूस किया गया है और हम लोग को सोए हुए थे तो एकाएक बेड धसकने लगा तो हम लोग को लगा जो भूकंप है, तो हम लोग बहुत डर गए. उसके बाद नीचे उतर गए, बाहर निकले, देखते हैं सो भूकंप है आया है और धरती पूरा हिल गया है. ಪ್ರಯಾಗ್ರಾಜ್ ಮಹಾಕುಂಭ ಮೇಳದ ಬಗ್ಗೆ ನಿರಂತರವಾಗಿ ತಮ್ಮ ಅಸಮಾಧಾನ ಹೊರಹಾಕುತ್ತಿರುವ ಜಗದ್ಗುರು ಶಂಕರಾಚಾರ್ಯರ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಮಹಾರಾಜ್ ಈ ಬಾರಿಯ ಮಹಾಕುಂಭ ಮೇಳವನ್ನು ಸರಕಾರಿ ಕುಂಭ ಎಂದು ಕರೆಯುವ ಮೂಲಕ ತಮ್ಮ ಕೋಪವನ್ನು ಪ್ರದರ್ಶಿಸಿದ್ದಾರೆ. ಛತ್ತೀಸ್ಗಢನ ಮೆಮತಾರಾದಲ್ಲಿ ಮಾತನಾಡಿದ ಶಂಕರಾಚಾರ್ಯ ಸ್ವಾಮೀಜಿ, ಈಗ ನಡೆಯುತ್ತಿರುವ ಮಹಾಕುಂಭವು ಸರಕಾರಿ ಮಹಾಕುಂಭವಾಗಿತ್ತು. ನಿಜವಾದ ಕುಂಭವು ಮಾಘ ಮಾಸದಲ್ಲಿ ನಡೆಯುತ್ತಿದೆ. ಇದು ಮಾಘ ಮಾಸದ ಹುಣ್ಣಿಮೆಯೆಂದೇ ಪೂರ್ಣಗೊಂಡಿದೆ ಎಂದು ಹೇಳಿದ್ದಾರೆ. ಮಾಘ ಮಾಸದ ಹುಣ್ಣಿಮೆಯ ದಿನದಂದಲೇ ಮಹಾಕುಂಭ ಮೇಳ ಪೂರ್ಣಗೊಂಡಿದೆ. ಅದಾದ ಮೇಲೆ ನಡೆದಿದ್ದು ಕೇವಲ ಸರಕಾರಿ ಕುಂಭ ಮಾತ್ರ. ಮಹಾಕುಂಭ ಮೇಳದ ಭಕ್ತರು ನೈಜ ಸಮಯಕ್ಕೆ ಮಹತ್ವ ಕೊಡಬೇಕು ಎಂದು ಶಂಕರಾಚಾರ್ಯ ಸ್ವಾಮೀಜಿ ಆಗ್ರಹಿಸಿದರು. पूर्णिमा को ही समाप्त हो गया था. अभी जो चल रहा था ये सरकारी कुंभ था. जो शास्त्रीय कुंभ की परिभाषा है वो माघ महीने में होता है. माघ महीने की पूर्णिमा को वो पूरा हो गया. सारे कल्पवासी वहाँ से माघ महीने की पूर्णिमा को ही जा चुके थे, तो कुंभ तो तभी पूरा हो गया था. 17 मार्च को आप लोग को कुछ आंदोलन है? 17 मार्च को गौ माता के लिए हम लोगों ने समय दिया है कि जितने देश में पार्टियां हैं, जितने सरकारें हैं, वो सब लोग मिलकर के बताएं कि आखिरकार क्या चाहती हैं. वो गाय की हत्या रोकना चाहती हैं कि गाय की हत्या को जैसे आजादी के बाद से अब तक जारी रखा है वैसे ही आगे भी जारी रखना चाहते हैं. तो हमने 17 मार्च को अंतिम निर्णय करने के लिए उनको समय दिया है. दिल्ली में बैठ करके हम लोग प्रतीक्षा करेंगे कि 17 मार्च की सायंकाल 5 बजे तक देश की सारी पार्टियां, सरकारें, विपक्ष घोषित कर दें कि वो गाय के बारे में क्या नीति रखते हैं, क्योंकि उसके बाद फिर हम लोग अपनी नीति, गौ भक्त अपनी नीति बनाना चाहते हैं. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.